ಹಲೋ ಫ್ರೆಂಡ್ಸ್, ನೀವ್ಯಾವಾಗಾದ್ರೂ ಯೋಚಿಸಿದ್ದೀರಾ? ಒಂದು ಮರಕುಟುಕ ಹಕ್ಕಿ ತನ್ನ ಮೂಗಿನಿಂದ ಮರದ ಕಾಂಡಕ್ಕೆ ಸೆಕೆಂಡಿಗೆ ಬರೋಬ್ಬರಿ 20 ಬಾರಿ ಜೋರಾಗಿ ಕುಟ್ಟುತ್ತೆ. ಪ್ರತಿ ಬಾರಿ ಕುಟ್ಟಿದಾಗ್ಲೂ ಅದು 1200 ಜಿ ಫೋರ್ಸ್ನಷ್ಟು ಭೀಕರ ಒತ್ತಡವನ್ನು ತಡೆಯುತ್ತೆ. ಅಂದ್ಹಾಗೆ ಮನುಷ್ಯನಿಗೆ ಕೇವಲ 80 ಜಿ ಫೋರ್ಸ್ ಒತ್ತಡ ಬಿದ್ರೇನೆ ಮೆದುಳು ಜಜ್ಜು ಹೋಯಿತು ಅಂತ ಅರ್ಥ. ಹಾಗಾದ್ರೆ ಈ ಹಕ್ಕಿಯ ಮೆದುಳು ಕುಟ್ಟುವ ರಭಸಕ್ಕೆ ಜಜ್ಜು ಹೋಗದೆ ಹೇಗೆ ಸುರಕ್ಷಿತವಾಗಿರುತ್ತೆ? ನೋಡೋಣ ಬನ್ನಿ. ಮನುಷ್ಯನ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ನಮ್ಮ ಬುರುಡೆಯ ಒಳಗಿರೋ ದ್ರವದಲ್ಲಿ ಮೆದುಳು ಅತ್ತಿತ್ತ ಚಲಿಸಿ ಗಟ್ಟಿ ಮೂಳೆಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದಾಗಿ ತಲೆನೋವು, ತಲೆ ಸುತ್ತು ಮತ್ತು ಬ್ರೈನ್ ಡ್ಯಾಮೇಜ್ ಆಗತ್ತೆ. ಆದರೆ ಮರಕುಟುಕ ಹಕ್ಕಿಗಳು ಈ ಅಪಾಯವನ್ನು ಸಂಪೂರ್ಣವಾಗಿ ತಡೆಯಲು ತಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಮಲ್ಟಿಲೇಯರ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನು ಹೊಂದಿವೆ. ಮೊದಲನೇ ರಹಸ್ಯ ಇರೋದು ಅದರ ಮೆದುಳಿನ ಸೈಜ್ನಲ್ಲಿ. ಮರಕುಟುಕ ಹಕ್ಕಿಯ ಮೆದುಳು ತುಂಬಾ ಚಿಕ್ಕದು. ಅದರ ತೂಕ ಕೇವಲ 2 ಗ್ರಾಂ ಅಷ್ಟೇ. ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ತೀವ್ರವಾದ ಚಲನೆಯನ್ನು ತಡೆಯುವ ಕೆಪಾಸಿಟಿ ಅದಕ್ಕಿರುತ್ತೆ. ಇಷ್ಟೇ ಅಲ್ಲದೆ ಮನುಷ್ಯರ ತರಹ ಅದರ ಬುರುಡೆಯ ಒಳಗೆ ಯಾವುದೇ ಖಾಲಿ ಜಾಗ ಅಥವಾ ಜಾಸ್ತಿ ದ್ರವ ಇರೋದಿಲ್ಲ. ಅದರ ಮೆದುಳು ಬುರುಡೆಗೆ ಕರಾರುವಾಗಿ ಫಿಟ್ ಆಗಿರುತ್ತೆ. ಹಾಗಾಗಿ ಕುಟ್ಟುವಾಗ ಮೆದುಳು ಅಲ್ಲಾಡಲು ಜಾಗವೇ ಇರಲ್ಲ. ಎರಡನೇ ಅಡಾಪ್ಟೇಷನ್ ಅಂದ್ರೆ ಅದರ ತಲೆಯ ಮೂಳೆಯ ರಚನೆ. ಇದರ ಬುರುಡೆ ಬರೀ ಗಟ್ಟಿ ಮೂಳೆಯಿಂದ ಆಗಿಲ್ಲ. ಬದಲಿಗೆ ಅದರ ಹಣೆ ಮತ್ತು ತಲೆಯ ಹಿಂಭಾಗದಲ್ಲಿ ಸ್ಪಾಂಜ್ ತರಹದ ಸಣ್ಣ ಸಣ್ಣ ರಂಧ್ರಗಳಿರೋ ಮೂಳೆಗಳಿವೆ, ಮೀನ್ಸ್ ಸ್ಪಾಂಜಿ ಬೋನ್. ಈ ಸ್ಪಾಂಜ್ ಮೂಳೆಗಳು ಹೆಲ್ಮೆಟ್ ತರಹ ಕೆಲಸ ಮಾಡಿ ಕುಟ್ಟಿದಾಗ ಬರೋ ಶಾಕ್ ವೇವ್ಗಳನ್ನು ಮೆದುಳಿಗೆ ತಲುಪುವ ಮುನ್ನವೇ ತಮ್ಮಲ್ಲೇ ಹೀರಿಕೊಳ್ಳುತ್ತವೆ. ಇನ್ನು ಇದರ ದೇಹದಲ್ಲಿರೋ ಅತ್ಯಂತ ವಿಚಿತ್ರವಾದ ಭಾಗ ಅಂದ್ರೆ ಅದರ ನಾಲಿಗೆ. ಮರಕುಟುಕನ ನಾಲಿಗೆ ಅದರ ಮೂಗಿನಿಂದ 3 ಪಟ್ಟು ಉದ್ದವಿರುತ್ತೆ. ಅದು ಎಷ್ಟು ಉದ್ದವಿರುತ್ತೆ ಅಂದ್ರೆ ನಾಲಿಗೆಯ ಬುಡವು ಇಡೀ ತಲೆಯ ಬುರುಡೆಯನ್ನು ಸುತ್ತುವರೆದು ತಲೆಯ ಮೇಲಿಂದ ಹಾದು ಬಂದು ಮೂಗಿನ ಹೊಳ್ಳೆಗಳ ಮಧ್ಯೆ ಲಾಕ್ ಆಗಿರುತ್ತೆ. ಹಕ್ಕಿ ಮರಕ್ಕೆ ಕುಟ್ಟುವ 1 ಮಿಲಿ ಸೆಕೆಂಡ್ ಮುಂಚೆ ಈ ಉದ್ದನೆಯ ನಾಲಿಗೆಯ ಸ್ನಾಯುಗಳು ಕಾರ್ ಸೀಟ್ ಬೆಲ್ಟ್ ತರಹ ಬಿಗಿಯಾಗ್ತವೆ. ಇಡೀ ಬುರುಡೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಟ್ಟಿದಾಗ ಬರೋ ಪ್ರೆಷರನ್ನು ಇಡೀ ತಲೆಗೆ ಸಮನಾಗಿ ಹಂಚಿಬಿಡ್ತವೆ. ಇಷ್ಟೇ ಅಲ್ಲದೆ ಮರಕುಟುಕಗಳು ಫಿಸಿಕ್ಸ್ನಲ್ಲೂ ಪಂಟರ್ಸು. ಅವು ತಲೆಯನ್ನು ಬೇಕಾಬಿಟ್ಟಿ ಸುತ್ತಿಸಿ ಕುಟ್ಟಲ್ಲ, ಕೇವಲ ಒಂದೇ ನೇರ ಸಾಲಿನಲ್ಲಿ ಅಂದ್ರೆ ಸ್ಟ್ರೈಟ್ ಲೈನ್ನಲ್ಲಿ ಕುಟ್ತವೆ. ತಲೆಯನ್ನು ಯಾವುದೇ ಕಡೆಗೆ ಟ್ವಿಸ್ಟ್ ಮಾಡದೇ ಇರೋದ್ರಿಂದ ಮೆದುಳಿನ ಸೂಕ್ಷ್ಮ ನರಗಳು ಹರಿಯುವುದು ತಡೆಯಲ್ಪಡುತ್ತೆ. ಇನ್ನೊಂದು ಬೋನಸ್ ವಿಷಯ ಏನಂದ್ರೆ ಮೂಗು ಮರಕ್ಕೆ ತಾಗುವ ಕೇವಲ 1 ಮಿಲಿ ಸೆಕೆಂಡ್ ಮುಂಚೆ ಅದರ ಕಣ್ಣಿನ ಮೇಲಿರುವ ಪಾರದರ್ಶಕ 3ನೇ ರೆಪ್ಪೆ ನಿಕ್ಟಿಡೇಟಿಂಗ್ ಮೆಂಬ್ರೇನ್ ಪಟಕ್ಕನೆ ಮುಚ್ಚಿಕೊಳ್ಳುತ್ತೆ. ಇದು ಕುಟ್ಟುವಾಗ ಕಣ್ಣುಗಳು ಹೊರಗೆ ಬರದಂತೆ ತಡೆಯುವುದರ ಜೊತೆಗೆ ಎಗರಿ ಬರುವ ಮರದ ಹೊಟ್ಟು ಕಣ್ಣಿಗೆ ಬೀಳದಂತೆ ಕಾಪಾಡುತ್ತೆ. ಸೊ ಮರಕುಟುಕನಿಗೆ ಬ್ರೈನ್ ಡ್ಯಾಮೇಜ್ ಆಗಲ್ಲ, ಯಾಕಂದ್ರೆ ಅದರ ಹತ್ತಿರ ಫಿಟ್ ಆಗಿರೋ ಮೆದುಳು, ಸ್ಪಾಂಜ್ ಮೂಳೆ, ಸೀಟ್ ಬೆಲ್ಟ್ ತರಹದ ನಾಲಿಗೆ ಮತ್ತು ಸೂಪರ್ ಫಿಸಿಕ್ಸ್ ಟೆಕ್ನಿಕ್ ಇದೆ. ಇಷ್ಟೇ ಯಾಕೆ ಈಗಿನ ವಿಜ್ಞಾನಿಗಳು ಕ್ರೀಡಾಪಟುಗಳು ಮತ್ತು ಆಸ್ಟ್ರೋನಾಟ್ಗಳಿಗೆ ಬೆಸ್ಟ್ ಹೆಲ್ಮೆಟ್ ಡಿಸೈನ್ ಮಾಡಲು ಈ ಮರಕುಟುಕ ಹಕ್ಕಿಯ ತಲೆಯನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಪ್ರಕೃತಿಯ ಈ ಜಾದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ನಿಮ್ಮ ಫೇವ್ರೆಟ್ ಹಕ್ಕಿ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.